Hello everybody, myself Sri G.D. Kadalagi, lecturer in Sociology, KLE Societies, Jia Bhagewadi Arts, Science and Commerce PU College, Nippon. Dear students, today we will discuss another one social process, that is competition. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮ ಸ್ವಾಗತ ಕೋರುತ್ತಾ ನಾನು G.D. ಕಡಲಗಿ, ಸಮಾಜಶಾಸ್ತ್ರ ಉಪನ್ಯಾಸಕರು, KLE ಸಂಸ್ಥೆಯ ಜಿಯಾ ಭಾಗ್ಯವಡಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ನಿಪ್ಪಾಣಿ. ಇವತ್ತು ಇನ್ನೊಂದು ಸಾಮಾಜಿಕ ಪ್ರಕ್ರಿಯೆಯಾದ ಸ್ಪರ್ಧೆಯ ಕುರಿತು ಚರ್ಚಿಸೋಣ. In last class, we discussed about cooperation and its characteristics. Today, we will discuss another one social process, that is competition. Competition is the most fundamental form of social struggle. It is also a universal and continuous process. And it is also an ongoing process in every society. Margaret Mead conducted a study about 13 primitive societies, and finally he examined almost all societies. They have cooperation and competition. It indicates that it is an continuous and as well as it is a universal process. It is based on the fact that all people can never satisfy all their desires. When the people can't satisfy their desires, to fulfill their needs, desires, they became competitors. Then an healthy social struggle starts in between individual, in between group. Competition means wherever and whenever commodities which people want are available in a limited supply, there is a competition. If the availability of thing or any commodities, they are less in supply, that time the people struggle to get it, then the process takes place, that is competition. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮೊದಲಿನ ಅವಧಿಯಲ್ಲಿ ಸಾಮಾಜಿಕ ಪ್ರಕ್ರಿಯೆಯ ಒಂದು ಪ್ರಕಾರವಾಗಿರುವಂತಹ ಸಹಕಾರ ಮತ್ತು ಅದರ ಲಕ್ಷಣಗಳನ್ನು ಚರ್ಚಿಸಿದ್ದೇವೆ. ಸಾಮಾಜಿಕ ಪ್ರಕ್ರಿಯೆಯ ಇನ್ನೊಂದು ಪ್ರಕಾರವಾದ ಸ್ಪರ್ಧೆಯ ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ಸಾಮಾಜಿಕ ಹೋರಾಟದ ಒಂದು ಮೂಲಭೂತ ಪ್ರಕಾರವೇ ಸ್ಪರ್ಧೆ ಅಂತ ಕರಿತೀವಿ. ಸ್ಪರ್ಧೆ ಅನ್ನುವಂಥದ್ದು ಸಾಮಾಜಿಕ ಹೋರಾಟದ ಒಂದು ಮೂಲಭೂತ ಪ್ರಕಾರ. ಈ ಸ್ಪರ್ಧೆಯನ್ನು ಎಲ್ಲ ಸಮಾಜಗಳಲ್ಲಿ
ನಿರಂತರವಾಗಿ ಕಂಡುಬರುವಂಥ ಒಂದು ಪ್ರಕ್ರಿಯೆ ಅಂತ ಕರಿತೀವಿ. ಇದೊಂದು ಸಾರ್ವತ್ರಿಕವಾದ ಮತ್ತು ನಿರಂತರವಾದ ಪ್ರಕ್ರಿಯೆ. ಒಬ್ಬ ಶ್ರೇಷ್ಠ ಸಮಾಜಶಾಸ್ತ್ರಜ್ಞ, ಮಾನವಶಾಸ್ತ್ರಜ್ಞನಾಗಿರುವಂತಹ ಮಾರ್ಗರೆಟ್ ಮೀಡ್ ಅನ್ನುವಂಥವನು 13 ಆದಿಮ ಸಮಾಜಗಳ ಬಗ್ಗೆ ಅಧ್ಯಯನ ಮಾಡ್ತಾನೆ. ಆ 13 ಆದಿಮ ಸಮಾಜಗಳ ಅಧ್ಯಯನ ಮಾಡಿದ ನಂತರ, ಮೌಲ್ಯ ಮಾಡಿದ ನಂತರ ಅವನಿಗೆ ಕಂಡು ಬಂದಿರುವಂಥ ಒಂದು ಸಾಮಾನ್ಯ ಸಂಗತಿ ಎಂದರೆ, ಈ 13 ಸಮಾಜಗಳಲ್ಲಿ ಸಹಕಾರ ಮತ್ತು ಸ್ಪರ್ಧೆ ಸರ್ವೇ ಸಾಮಾನ್ಯವಾಗಿ ಕಂಡುಬಂದಿರುವಂಥ ಸಂಗತಿಗಳು. ಆ ಸಮಾಜಗಳು ವಿಕಸನ ಹೊಂದಿ ಬೆಳೆದು ನಿಂತಿರುವಂಥದ್ದೇ ಸಹಕಾರ ಮತ್ತು ಸ್ಪರ್ಧೆಯ ಅಡಿಯಲ್ಲಿ. ಅಂದರೆ ಸ್ಪರ್ಧೆ ಸಹಕಾರದ ಹಾಗೆ ಒಂದು ಸಾರ್ವತ್ರಿಕ ಮತ್ತು ನಿರಂತರವಾಗಿ ಮಾನವನ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಕಂಡುಬರುವಂಥ ಒಂದು ಹೋರಾಟ, ಸಾಮಾಜಿಕ ಹೋರಾಟ ಅಥವಾ ಒಂದು ಸಾಮಾಜಿಕ ಪ್ರಕ್ರಿಯೆ. ಎಲ್ಲ ವ್ಯಕ್ತಿಗಳು ತಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವುದು ಅಸಾಧ್ಯವೆಂಬ ಸತ್ಯಾಂಶದ ಮೇಲೆ ಸ್ಪರ್ಧೆ ಆಧಾರಿತವಾಗಿದೆ. ಸೊ ಬೇಡಿಕೆಗಳನ್ನುವಂಥವುಗಳು, ಆಕಾಂಕ್ಷೆಗಳನ್ನುವಂಥವುಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಇರ್ತವೆ. ಹಾಗಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಮ್ಮ ಎಲ್ಲ ಬೇಡಿಕೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತಂದರೆ, ಆ ಒಂದು ಬೇಡಿಕೆಗಳು ಅಥವಾ ಆಕಾಂಕ್ಷೆಗಳು ಸೀಮಿತ ಪ್ರಮಾಣದಲ್ಲಿದ್ದಾಗ ಅವುಗಳನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಸ್ಪರ್ಧೆ ಏರ್ಪಡಲೇಬೇಕು. ಅದಕ್ಕೆ ಈ ಒಂದು ಸತ್ಯಾಂಶದ ಮೇಲೆ ಸ್ಪರ್ಧೆ ಅನ್ನುವಂಥದ್ದು ನಿಂತದ. ಹಾಗಾದರೆ ಸರ್ವೇ ಸಾಮಾನ್ಯವಾಗಿ ಸ್ಪರ್ಧೆ ಅಂತಂದರೆ ಯಾವಾಗ ಮತ್ತು ಎಲ್ಲಿ ಪರಿಮಿತ ಪ್ರಮಾಣದಲ್ಲಿ ಸಿಗುವ ವಸ್ತುವಿಗಾಗಿ ವ್ಯಕ್ತಿಗಳೊಳಗೆ ಅಥವಾ ಸಮೂಹಗಳೊಳಗೆ ನಡೆಯುವ ಸತತ ಹೋರಾಟವೇ ಸ್ಪರ್ಧೆಯಾಗಿದೆ. ನೀವು ಯಾವುದೇ ಸಮಾಜಕ್ಕೆ ಹೋದರೂ ಕೂಡ ಅಲ್ಲಿ ವ್ಯಕ್ತಿ ಮತ್ತು ಸಮೂಹಗಳಿಗೆ ತಮಗೆ ಅವಶ್ಯಕವಿರುವ, ಅಗತ್ಯವಿರುವ ವಸ್ತುಗಳು ವಿಪುಲ ಪ್ರಮಾಣದಲ್ಲಿ ಇಲ್ಲದೇ ಇರುವಂಥ ಸ್ಥಿತಿ ಇದ್ದಾಗ ಅವರಿಗೆ ಸಹಜವಾಗಿಯೇ ವಸ್ತುಗಳು ಅಥವಾ ಕೆಲವೊಂದು ಬೇಡಿಕೆಗಳು ತಲುಪದೇ ಹೋದಾಗ ಅವರ ಮಧ್ಯೆ ಒಂದು ಸಾಮಾಜಿಕ ಹೋರಾಟವನ್ನು, ಸತತವಾಗಿ ಆ ವಸ್ತುವನ್ನು, ಬೇಡಿಕೆಗಳನ್ನು ಈಡೇರಿಸಿಕೊಳ್ಳುವಂಥ ಒಂದು ಪ್ರಯತ್ನ ಏರ್ಪಡ್ತದೆ. ಅದನ್ನೇ ನಾವು ಹೋರಾಟ, ಸ್ಪರ್ಧೆ ಅಂತ ಕರಿತೀವಿ. ಅಕಾರ್ಡಿಂಗ್ ಟು ಬೋಗಾರ್ಡಸ್, ಕಾಂಪಿಟೇಷನ್ ಈಸ್ ಎ ಕಾಂಟೆಸ್ಟ್ to obtain something which does not exist in a quantity sufficient to meet the demand. Bogardus rightly told that competition is nothing but it is a context to obtain something which does not exist in a quantity sufficiently to fulfill our demand easily. Then the struggle exists in between individual, in between group, that is called competition. Another one sociologist, Hutton and Hunt, define competition is the process of seeking to monopolize a reward by surpassing all rivals. It means
Competition is first of all a process where the people, to monopolize their authority or reward by surpassing all the competitors or rivals. That is called competition. ಬೋಗಾಡಸರ ಪ್ರಕಾರ ಸ್ಪರ್ಧೆ ಅಂತಂದರೆ ಬೇಡಿಕೆಯನ್ನು ಈಡೇರಿಸಲು ಅಗತ್ಯ ಪ್ರಮಾಣದಲ್ಲಿ ಪೂರೈಕೆ ಇಲ್ಲದಿದ್ದಾಗ ಅದನ್ನು ಪಡೆಯಲು ನಡೆಸುವ ಹೋರಾಟವೇ ಸ್ಪರ್ಧೆ ಅಂತ ಕರೀತಾರೆ. ಆಲ್ರೆಡಿ ಹೇಳಿದಂಗೆ ವ್ಯಕ್ತಿ ಮತ್ತು ಸಮೂಹಗಳು ತಮಗೆ ಬೇಕಾಗಿರುವಂಥ ಒಂದು ಬೇಡಿಕೆಯನ್ನು ಈಡೇರಿಸಿಕೊಳ್ಳುವಂತಹ ಅಗತ್ಯ ವಸ್ತುಗಳು ಸಮರ್ಪಕ ಪ್ರಮಾಣದಲ್ಲಿ ಪೂರೈಕೆಯಲ್ಲಿ ಇಲ್ಲದಿದ್ದಾಗ ಆ ಸೀಮಿತ ಪ್ರಮಾಣದಲ್ಲಿರುವಂಥ ಅಗತ್ಯ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಏರ್ಪಡುವಂಥ ಒಂದು ಹೋರಾಟವನ್ನೇ ಸ್ಪರ್ಧೆ ಅಂತ ಕರೆದಿದ್ದಾರೆ. ಇನ್ನೊಬ್ಬ ಸಮಾಜಶಾಸ್ತ್ರಜ್ಞನಾಗಿರುವಂತಹ ಹರ್ಟನ್ ಮತ್ತು ಹಂಟ್ ಅವರ ಪ್ರಕಾರ ಪ್ರತಿಸ್ಪರ್ಧಿಗಳನ್ನು ಹಿಂದೆ ತಳ್ಳಿ ಪ್ರತಿಫಲದ ಮೇಲೆ ಏಕಸ್ವಾಮ್ಯವನ್ನು ಸ್ಥಾಪಿಸುವ ಪ್ರಯತ್ನವೇ ಸ್ಪರ್ಧೆ ಅಂತ ಕರೀತಾರೆ. ಇಲ್ಲಿ ಯಾರಿಗೆ ಬಯಕೆ ಇರ್ತದ, ಬೇಡಿಕೆ ಇರ್ತದ, ಅವರೆಲ್ಲರೂ ಸ್ಪರ್ಧಾಳುಗಳಾಗಿರ್ತಾರೆ. ಈ ಸ್ಪರ್ಧಾಳುಗಳಲ್ಲಿ ಎಲ್ಲ ಪ್ರತಿಸ್ಪರ್ಧಿಗಳನ್ನು ಹಿಂದಕ್ಕೆ ಹಾಕಿ ಆ ಪ್ರತಿಫಲದ ಮೇಲೆ, ವಸ್ತುವಿನ ಮೇಲೆ ತನ್ನ ಅಧಿಕಾರವನ್ನು ಅಥವಾ ಏಕಸ್ವಾಮ್ಯವನ್ನು ಸ್ಥಾಪಿಸಿದರೆ ಆ ಒಂದು ಹೋರಾಟವನ್ನು, ಪ್ರಯತ್ನವನ್ನು ನಾವು ಸ್ಪರ್ಧೆ ಅಂತ ಕರಿತೀವಿ. ನೆಕ್ಸ್ಟ್, the characteristics of competition. First one, scarcity as a condition of competition. Already I told competition means when the limited supply of commodities or limited size of demands, necessities, they can't fulfill the all people's or groups' desires. The scarcity of commodities or limited supply may cause to competition. Where there is a scarcity condition of demands or commodities, that condition indicates there is a competition. ಸ್ಪರ್ಧೆಯ ಲಕ್ಷಣಗಳನ್ನು ನೋಡಿದಾಗ ಕೊರತೆಯು ಒಂದು ಸ್ಪರ್ಧೆಯ ಸ್ಥಿತಿಯಾಗಿದೆ. ಈಗಾಗಲೇ ಗೊತ್ತಿರೋ ಹಾಗೆ ಯಾವಾಗ ಬೇಡಿಕೆಗಳ ಅಥವಾ ವಸ್ತುಗಳ ಸೀಮಿತ ಪೂರೈಕೆ ಇರ್ತದೆ ಅಥವಾ ಪೂರೈಕೆಯಲ್ಲಿ ಕೊರತೆ ಇರ್ತದೆ, ಆ ಕೊರತೆಯ ಪರಿಸ್ಥಿತಿಯೇ ಒಂದು ಸಾಮಾಜಿಕ ಹೋರಾಟವಾಗಿರುವಂಥ ಸ್ಪರ್ಧೆಯನ್ನು ಹುಟ್ಟುಹಾಕ್ತದೆ. ಎಲ್ಲ ವ್ಯಕ್ತಿಗಳಿಗೂ ತಮ್ಮ ಬಯಕೆ ಅಥವಾ ಬೇಡಿಕೆ ಅಥವಾ ವಸ್ತುವಿನ ಅಗತ್ಯತೆ ಇದ್ದಾಗ ಆ ಅಗತ್ಯತೆಯನ್ನು ಪೂರೈಸುವಂಥ ಒಂದು ಕೊರತೆಯ ಸ್ಥಿತಿನೇ ಸ್ಪರ್ಧೆಯ ಪ್ರಮುಖ ಸಂಗತಿಯಾಗ್ತದೆ. ಸೆಕೆಂಡ್ ಕ್ಯಾರೆಕ್ಟರ್, ಕಾಂಪಿಟೇಷನ್ ಆ್ಯಂಡ್ affluence, also called asset. Where there is a wealth or affluence, there is a competition. To get wealth or to collect asset, the people or group always engage, always struggle, always effort to collect it, to
to have it. It means it creates competition. If it is in limited size, where there is a scarcity of wealth, asset, there is always competition found. ಇನ್ನೊಂದು ಸ್ಪರ್ಧೆಯ ಲಕ್ಷಣ ಅಂತಂದರೆ ಸ್ಪರ್ಧೆ ಮತ್ತು ಸಂಪತ್ತು. ಸ್ಪರ್ಧೆ ಮತ್ತು ಸಂಪತ್ತು ಯಾವಾಗಲೂ ಜೊತೆಗೂಡಿನೇ ಇರುವಂಥವುಗಳು. ಎಲ್ಲಿ ಸಂಪತ್ತು ಇರ್ತದೆ ಅಲ್ಲಿ ಸ್ಪರ್ಧೆ ಇರ್ತದೆ. ಜನ ಸಂಪತ್ತನ್ನು ಪಡೆಯುವುದಕ್ಕೋಸ್ಕರ, ಗಳಿಸುವುದಕ್ಕೋಸ್ಕರ, ಸಂಗ್ರಹಿಸುವುದಕ್ಕೋಸ್ಕರ ನಿರಂತರವಾಗಿ ಸ್ಪರ್ಧೆಯಲ್ಲಿ, ಸಾಮಾಜಿಕ ಹೋರಾಟದಲ್ಲಿ, ಪ್ರಯತ್ನದಲ್ಲಿ ತೊಡಗಿರುವಂಥದ್ದು ಸರ್ವೇ ಸಾಮಾನ್ಯ. The collection of wealth is also an basic instinct of human being. ಸಂಪತ್ತನ್ನು ಪಡೆಯುವಂಥದ್ದು ಅಥವಾ ಸಂಪತ್ತನ್ನು ಗಳಿಸುವಂಥದ್ದು ಮಾನವನ ಮೂಲ ಪ್ರವೃತ್ತಿಗಳಲ್ಲಿಯೂ ಒಂದು. ಹಾಗಾಗಿ ಯಾವಾಗ ಸಂಪತ್ತಿನ ಕೊರತೆ ಇರ್ತದ, ಸೀಮಿತ ಪ್ರಮಾಣದ ಸಂಪತ್ತಿರ್ತದ, ಅದನ್ನು ಪಡೆಯುವುದಕ್ಕೋಸ್ಕರವಾಗಿ ವ್ಯಕ್ತಿ ಸಮೂಹಗಳ ಮಧ್ಯೆ ನಿರಂತರ ಸ್ಪರ್ಧೆ ಏರ್ಪಡ್ತದೆ. ಥರ್ಡ್ ಒನ್, ಕಾಂಪಿಟೇಷನ್ ಈಸ್ ಯೂನಿವರ್ಸಲ್. ಇಟ್ ಫೌಂಡ್ ಇನ್ ಎವ್ರಿ ಸೊಸೈಟಿ. ಇನ್ ಪ್ರಿಮಿಟಿವ್ ಸೊಸೈಟಿ, ancient society, there was also competition. In modern industrial forward society, here also competition. You go through every society, there is a competition to fulfill desires, to get things, to fulfill demands, or to collect wealth. The competition always presents. It means it is an universal phenomena which found everywhere. ಸ್ಪರ್ಧೆಯು ಸಾರ್ವತ್ರಿಕವಾದದ್ದು. ಸ್ಪರ್ಧೆ ಎಲ್ಲ ಸಮಾಜಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಸಾಮಾಜಿಕ ಪ್ರಕ್ರಿಯೆ. ಆದಿಮ ಪ್ರಾಚೀನ ಸಮಾಜಗಳಲ್ಲಿಯೂ ಕೂಡ ಸ್ಪರ್ಧೆ ಇತ್ತು. ಇವತ್ತಿನ ಮುಂದುವರಿದ ಆಧುನಿಕ ಕೈಗಾರಿಕಾ ಸಮಾಜಗಳಲ್ಲಿಯೂ ಕೂಡ ಸ್ಪರ್ಧೆ ಸಾರ್ವತ್ರಿಕವಾಗಿದೆ. ಎಲ್ಲ ಸಮಾಜಗಳಲ್ಲಿ ವ್ಯಕ್ತಿ ಅಥವಾ ಸಮೂಹಗಳು ತಮ್ಮ ಬೇಡಿಕೆಗಳನ್ನು, ಅವಶ್ಯಕತೆಗಳನ್ನು ಈಡೇರಿಸುವುದಕ್ಕಾಗಿ, ವಸ್ತುಗಳನ್ನು ಪಡೆಯುವುದಕ್ಕಾಗಿ, ಸಂಪತ್ತನ್ನು ಗಳಿಸುವುದಕ್ಕಾಗಿ ಅಥವಾ ಸಂಗ್ರಹಿಸುವುದಕ್ಕಾಗಿ ಸ್ಪರ್ಧೆಗೆ ಒಳಪಟ್ಟಿರ್ತಾರೆ. ಹಾಗಾಗಿ ಸ್ಪರ್ಧೆ ಅನ್ನುವಂಥದ್ದು ಎಲ್ಲ ಸಮಾಜಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡುಬರುವ ಒಂದು ಸಂಗತಿ. And another one character, it is always governed by norms. When people involve in social struggle or to get some commodities, to fulfill some desires, if the struggle, if the effort follows some rules and regulations made by society or a group or by a government, if it is followed, that is called healthy competition. That is called healthy social struggle. It means competition means it has its own rules and regulations, method, conditions,
to get what they needs. ಸ್ಪರ್ಧೆ ಅನ್ನುವಂಥದ್ದು ಯಾವಾಗಲೂ ನಿಯಮಗಳಿಗೆ ಬದ್ಧವಾಗಿರುವಂಥದ್ದು. ಸ್ಪರ್ಧೆ ಅಥವಾ ಸಾಮಾಜಿಕ ಹೋರಾಟ, ಒಂದು ಪ್ರಯತ್ನ ಅನ್ನುವಂಥದ್ದು ವ್ಯಕ್ತಿ ವಸ್ತುಗಳನ್ನು ಪಡೆಯುವುದಕ್ಕಾಗಿ ಅಥವಾ ತಮ್ಮ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿ ತೊಡಗಿದಾಗ ಸಮಾಜ, ಸಮೂಹ ಅಥವಾ ಸರ್ಕಾರದಿಂದ ರೂಪಿಸಲ್ಪಟ್ಟ ಕೆಲವೊಂದು ನಿಯಮ, ಷರತ್ತುಗಳು, ನಿಯಮಗಳು ಅನ್ವಯಿಸುತ್ತವೆ. ಒಂದು ವೇಳೆ ವ್ಯಕ್ತಿ ಅಥವಾ ಸಮೂಹಗಳು ಈ ನಿಯಮಗಳಡಿಯಲ್ಲಿಯೇ ವಸ್ತುಗಳನ್ನು ಅಥವಾ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಾಗ ಅದೊಂದು ಸ್ಪರ್ಧೆಯಾಗ್ತದೆ ಅಥವಾ ಸಾಮಾಜಿಕ ಹೋರಾಟ ಅಂತ ಅನಿಸ್ಕೊಳ್ತದೆ. Fourth one, character. It is continuous. Competition is continuous. In every society, competition is always ongoing process. Sometimes people cooperating and sometimes they are competing, or maybe sometimes they are struggling. If demands are fulfilled easily, they can adjust. If the people's or group demands can't fulfill easily, they must and should come to competition. It means up to here, when human demands or scarcity of commodities, there is a competition always going on or continues. ಸ್ಪರ್ಧೆ ಅನ್ನುವಂಥದ್ದು ನಿರಂತರವಾದದ್ದು ಅಂತ. ಎಲ್ಲಿಯವರೆಗೆ ಮಾನವನ ಬೇಡಿಕೆಗಳು, ಅವಶ್ಯಕತೆಗಳು, ವಸ್ತುಗಳು ಸಮರ್ಪಕವಾಗಿ ಪೂರೈಕೆಯಾಗುವುದಿಲ್ಲವೋ, ದೊರೆಯುವುದಿಲ್ಲವೋ, ಅಲ್ಲಿಯವರೆಗೆ ಸ್ಪರ್ಧೆ ನಿರಂತರವಾಗಿ ನಡೀತಿರ್ತದೆ. ಇದು ಎಲ್ಲ ಸಮಾಜಗಳಲ್ಲಿ ನಿರಂತರವಾಗಿ ನಡೆಯುವಂಥ ಒಂದು ಸಾಮಾಜಿಕ ಪ್ರಕ್ರಿಯೆನೇ. ಯಾವಾಗ ಬೇಡಿಕೆಗಳು ಈಸಿಯಾಗಿ ಫುಲ್ಫಿಲ್ ಆಗ್ತಾವ, ಜನ ಸಹಕರಿಸ್ತಾರೆ, ಹೊಂದಾಣಿಕೆ ಮಾಡ್ಕೊಳ್ತಾರೆ. ಬಟ್ ಅವು ಕೊರತೆಯ ಸ್ಥಿತಿಯಲ್ಲಿದ್ದಾಗ ಅದನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ಪರ್ಧೆಗಿಳಿತಾರೆ. ಆಮೇಲೆ ಯಾವಾಗಲೂ ಕೂಡ ಕೆಲವೊಂದು ಬೇಡಿಕೆಗಳು, ಕೆಲವೊಂದು ವಸ್ತುಗಳು ಈಸಿಯಾಗಿ, ಸರಳವಾಗಿಯೇ ಲಭ್ಯವಾಗದೇ ಇರುವಂಥ ಸ್ಥಿತಿಗಳು ಏರ್ಪಡ್ತಿರ್ತಾವೆ. ಆಗಾಗ ಸ್ಪರ್ಧೆ ಸಮಾಜದಲ್ಲಿ ಮಧ್ಯಪ್ರವೇಶಿಸ್ತದೆ ಅಂತ. And another one, competition is dynamic. Here, this process always change in some time and in some time situation, in different community, in different society and in different place. It always change in their nature, change in their aspects. Here all competition are not same. There are some social competition and maybe cultural, political, educational. So there are different type of competitions and they always change as per the time, as per the situation, as per social norms. ಸ್ಪರ್ಧೆ ಪರಿವರ್ತನಾಶೀಲವಾದದ್ದು ಅಂತ. ಸ್ಪರ್ಧೆ ಯಾವಾಗಲೂ ಎಲ್ಲ ಸಮಾಜಗಳಲ್ಲಿ ಒಂದೇ ರೀತಿಯಾಗಿ ಏರ್ಪಡ್ತದ, ಒಂದೇ ರೀತಿಯಲ್ಲಿ ಇರ್ತದ ಅಂತಲ್ಲ. ಅದರ ನಿಯಮಗಳು, ಅದರ ರೂಪಗಳು ಆಯಾ ಸಂದರ್ಭ, ಸನ್ನಿವೇಶ, ಸಮಾಜಕ್ಕೆ ತಕ್ಕ ಹಾಗೆ ಪರಿವರ್ತನೆಗೆ ಒಳಪಡುವಂಥದ್ದನ್ನು ಕಾಣ್ತೀವಿ.
ಕೆಲವೊಂದು ಸಾಮಾಜಿಕ ಸ್ಪರ್ಧೆ ಏರ್ಪಡ್ತದೆ, ಕೆಲವೊಮ್ಮೆ ಆರ್ಥಿಕ, ರಾಜಕೀಯ, ಸಾಂಸ್ಕೃತಿಕ, ಹೀಗೆ ಬೇರೆ ಬೇರೆ ರೂಪದಲ್ಲಿ ಏರ್ಪಟ್ಟಾಗ ಅದರ ನಿಯಮಗಳು, ಅದರ ರೂಪ ಬದಲಾಗುವಂಥದ್ದನ್ನು ಕಾಣ್ತೀವಿ. ಸೊ ಮೇ ಬಿ when the supply of goods and fulfillment of desires are lacking and demanders are more in number, automatically the competition take a lot of changes. ಪೂರೈಕೆಯಾಗುವಂಥ ವಸ್ತುಗಳ ಕೊರತೆ, ಈಡೇರಿಸಬೇಕಾಗಿರುವಂಥ ಬೇಡಿಕೆಗಳ ಹೆಚ್ಚಿಗೆ ಆಗ್ತಾ ಹೋದಂಗೆ ಅಥವಾ ಸ್ಪರ್ಧಾಳುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಹೋದ ಹಾಗೆ ಸ್ಪರ್ಧೆ ಬೇರೆ ರೂಪಗಳನ್ನು ಪಡೆದುಕೊಳ್ತದೆ ಅಂತ. ಅಂದರೆ ಸ್ಪರ್ಧೆ ಯಾವಾಗಲೂ ಪರಿವರ್ತನಾಶೀಲ ಸ್ವರೂಪವನ್ನು ಹೊಂದಿದ್ದನ್ನು ಕಾಣ್ತೀವಿ. ನೆಕ್ಸ್ಟ್ ಒನ್, ಇಟ್ ಮೇ ಬಿ ಅನ್ಕಾನ್ಸಿಯಸ್ ಆಲ್ಸೋ. Competition may be unconscious also. Only we know that competition exists only through conscious mind. People take participation in competition. People always knowingly, awarely wanted to fulfill their demands, wanted to get some things purposely, intensively, consciously. But sometimes the same people, group, always engage competition without any awareness or conscious. They are always engaging in their work. They are always engaging in production as a part of life, as a duty, but it also considered as a competition. It is in unconscious sense. ಸ್ಪರ್ಧೆ ಯಾವಾಗಲೂ ಪ್ರಜ್ಞಾಪೂರ್ವಕ ಸ್ವರೂಪದಲ್ಲಿರ್ತದೆ ಅಂತಿಲ್ಲ, ಪ್ರಜ್ಞಾಪೂರ್ವಕವಲ್ಲದ ಪ್ರಕ್ರಿಯೆಯೂ ಆಗಿರಬಹುದು. ಒಂದು ಕಡೆ ಜನ ತಮಗೆ ಗೊತ್ತಿದ್ದೇ ಉದ್ದೇಶಪೂರ್ವಕವಾಗಿ ತಮ್ಮ ಬೇಡಿಕೆಗಳನ್ನು ಅಥವಾ ವಸ್ತುಗಳನ್ನು ಪಡೆದುಕೊಳ್ಳೋಗೋಸ್ಕರವಾಗಿ ಪ್ರಜ್ಞಾಪೂರ್ವಕವಾಗಿಯೇ ಸ್ಪರ್ಧೆಗಿಳಿದಿರ್ತಾರೆ. ಆದರೆ ಸಮ್ಟೈಮ್ ಕೆಲವೊಮ್ಮೆ ವ್ಯಕ್ತಿಗಳು ತಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ, ಕಾರ್ಯಗಳಲ್ಲಿ, ಪ್ರವೃತ್ತಿಗಳಲ್ಲಿ ತೊಡಗಿರ್ತಾರೆ. ಬಟ್ ಅದು ಒಂದು ಸ್ಪರ್ಧೆಯ ಇನ್ನೊಂದು ಭಾಗ ಆಗಿರ್ತದೆ. ಅದು ವ್ಯಕ್ತಿಯ ಪ್ರಜ್ಞೆಗೆ ನಿಲುಕದೇ ಇರುವಂಥ ಸ್ಥಿತಿ, ಅಪ್ರಜ್ಞಾ ಸ್ಥಿತಿಯಲ್ಲಿಯೂ ಕೂಡ ವ್ಯಕ್ತಿ ಒಬ್ಬ ಸ್ಪರ್ಧಾಳು ಆಗಿರ್ತಾನೆ ಅಂತ. ಅಂದರೆ ಇದು ಪ್ರಜ್ಞಾಪೂರ್ವಕವಾಗಿರಬಹುದು ಅಥವಾ ಪ್ರಜ್ಞಾಪೂರ್ವಕವಲ್ಲದ ಸ್ಥಿತಿಯಲ್ಲಿಯೂ ಕೂಡ ಏರ್ಪಡಬಹುದು ಅಂತ. ದೆನ್ ಇಟ್ ಮೇ ಬಿ ಕನ್ಸ್ಟ್ರಕ್ಟಿವ್ ಆರ್ ಡಿಸ್ಟ್ರಕ್ಟಿವ್. Sometimes competition is always pre-planned and constructive. We know that here who are the competitors and what they demand. And always it helps to the construction of society. It helps to a person, or it helps to a group, or it helps to a society, or maybe it helps to a building of nation. Because competition is always healthy and it always create a good environment. It leads a community society on a progressive way because it is a constructive sense. Another side, the competition is also destructive sense. In the end of competition, maybe this process converted into struggle. That time, the relationship in between individual
the relationship in between group and the relationship in society may be broken. It means those who are loser, they may be lose their personality. They may be destroy the group or destroy the society. So here it act ಸ್ಪರ್ಧೆಯು ರಚನಾತ್ಮಕ ಅಥವಾ ವಿನಾಶಾತ್ಮಕವಾಗಿರಬಹುದು. ಅಂದರೆ ಒಳ್ಳೆಯ ಸ್ಪರ್ಧೆಯು ಒಳ್ಳೆಯ ವ್ಯಕ್ತಿತ್ವವನ್ನು, ಒಳ್ಳೆಯ ಸಮೂಹ, ಸಮಾಜ ಅಥವಾ ರಾಷ್ಟ್ರವನ್ನು ನಿರ್ಮಿಸ್ತದ ಅಂತ. ಆರೋಗ್ಯಯುತವಾಗಿರುವಂಥ ಸ್ಪರ್ಧೆ ಒಂದು ಸಮಾಜ ಸಮುದಾಯದ ಪ್ರಗತಿಗೆ ಪೂರಕವಾಗಿ ಒಂದು ಹೊಸ ವ್ಯವಸ್ಥೆಯನ್ನು ಸೃಷ್ಟಿಸ್ತದ ಅಥವಾ ರಚಿಸ್ತದ. ಅಂದರೆ ಸ್ಪರ್ಧೆಯಿಂದಾಗಿಯೇ ಒಂದು ಬದಲಾವಣೆ, ವ್ಯಕ್ತಿ, ಸಮೂಹ, ಸಮಾಜದಲ್ಲಿ ಬದಲಾವಣೆ ಏರ್ಪಡುವಂಥದ್ದು ಸರ್ವೇ ಸಾಮಾನ್ಯ. ಆದರೆ ಇನ್ನೊಂದು ರೀತಿಯಲ್ಲಿ ಅದೇ ಸ್ಪರ್ಧೆ ವಿನಾಶಾತ್ಮಕವಾಗಿಯೂ ಏರ್ಪಡಬಹುದು. ಸ್ಪರ್ಧೆಯ ಕೊನೆ ತೀವ್ರ ರೂಪಕ್ಕೆ ಹೋದಾಗ ಅದು ಸಂಘರ್ಷವಾಗಿಯೂ ಕೂಡ ಏರ್ಪಡಬಹುದು. ಅದು ವ್ಯಕ್ತಿ, ಸಮೂಹ, ಸಮಾಜ, ರಾಷ್ಟ್ರವನ್ನು ವಿನಾಶದ ಸ್ಥಿತಿಗೆ ಒಯ್ತದ. ಆಮೇಲೆ ಸ್ಪರ್ಧೆಯಲ್ಲಿ ಯಾರು ಸೋಲನ್ನು ಅನುಭವಿಸ್ತಾರ, ಆ ಸೋತಂಥ ವ್ಯಕ್ತಿಯ ವ್ಯಕ್ತಿತ್ವ, ಸೋತ ಸಮೂಹ, ಸಮಾಜ ಅವನತಿಗೂ ಒಳಪಡಬಹುದು, ವಿನಾಶಕ್ಕೂ ಒಳಪಡಬಹುದು. ಅಂದರೆ ಸ್ಪರ್ಧೆಯಿಂದ ಒಳ್ಳೆಯ ಸಮಾಜನೂ ಏರ್ಪಡಬಹುದು, ರಚಿಸಬಹುದು. ಅದೇ ಸಮಾಜದ ವಿನಾಶಕ್ಕೂ ಕಾರಣ ಆಗಬಹುದು. ಆ್ಯಂಡ್ ಫೈನಲಿ ಇಟ್ ಮೇ ಬಿ ಪರ್ಸನಲ್ ಆರ್ ಇಂಪರ್ಸನಲ್. Competition, sometime it is personal and sometime it is impersonal. Here sometime people always struggle, involve a social process to fulfill his personal desires, to get some personal rewards. And sometime here a person compete to get for his family, for his society, for his community. And that time impersonally he always helping to other. ಇನ್ನೊಂದು ಸ್ಪರ್ಧೆಯ ಲಕ್ಷಣ ಅಂತಂದರೆ ಅದು ವೈಯಕ್ತಿಕ ಅಥವಾ ಅವೈಯಕ್ತಿಕವಾಗಿರಬಹುದು. ವೈಯಕ್ತಿಕವಾಗಿ ವ್ಯಕ್ತಿ ತನ್ನ ಆಸೆ ಆಕಾಂಕ್ಷೆಗಳನ್ನು, ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋಗೋಸ್ಕರವಾಗಿ ಹೋರಾಟಕ್ಕಿಳಿಯುವಂಥದ್ದು, ಸಾಮಾಜಿಕ ಪ್ರಕ್ರಿಯೆಗೆ ಒಳಪಡುವಂಥದ್ದು. ಅಲ್ಲಿ ವೈಯಕ್ತಿಕತೆಗೆ ಹೆಚ್ಚು ಆದ್ಯತೆ ಇರ್ತದೆ. ಅದೇ ವ್ಯಕ್ತಿ ತನ್ನ ಸಮೂಹ, ಸಮಾಜ, ಸಮುದಾಯಕ್ಕೋಸ್ಕರವಾಗಿಯೂ ಹೋರಾಡ್ತಾ ಇದ್ದ ಅಂತಂದರೆ ಅದು ಅವೈಯಕ್ತಿಕ. ಅಂದರೆ ಅವನ ಸ್ಪರ್ಧೆಯ ಪ್ರತಿಫಲವಾಗಿ ಅದು ಇಡೀ ಸಮಾಜಕ್ಕೆ, ಸಮುದಾಯಕ್ಕೆ ಒಳಿತಾಗ್ತಾ ಇದ್ದರೆ ಅವೈಯಕ್ತಿಕ. ಅವನು ರಾಷ್ಟ್ರದ ಪ್ರಗತಿಯಲ್ಲಿ, ಸಮಾಜದ ಪ್ರಗತಿಯಲ್ಲಿ, ಸಮುದಾಯದ ಏಳಿಗೆಯಲ್ಲಿ ತೊಡಗಿರುವಂಥದ್ದು, ಪ್ರಯತ್ನಿಸುವಂಥದ್ದು. ಆ ಒಂದು ಸ್ಪರ್ಧೆ ಇಡೀ ಸಮುದಾಯಕ್ಕೆ, ಸಮಾಜಕ್ಕೆ ಅನ್ವಯ ಆಗ್ತಾ ಇದ್ದರೆ ಅದು ಅವೈಯಕ್ತಿಕ ಆಗ್ತದೆ. ಸೊ these all are the some characteristics of competition. Next class we are discussing another one social process. Thank you.